1970ರಲ್ಲಿ ಅಮೆರಿಕದ ನ್ಯೂಯಾರ್ಕ್ಸ್ ಮತ್ತು ಡೆಟ್ರಾಯ್ಟ್ ತಂಡದ ನಡುವೆ ಒಂದು ಫುಟ್ಬಾಲ್ ಮ್ಯಾಚ್ ನಡೆಯಿತು. ಇನ್ನೇನು ಆಟ ಮುಗಿಲಿಕ್ಕೆ 11 ಸೆಕೆಂಡ್ ಇದೆ. ಆಟ ಮುಗಿಲಿಕ್ಕೆ 11 ಸೆಕೆಂಡ್ ಇದೆ. ಡೆಟ್ರಾಯ್ಟ್ ತಂಡ ಗೋಲನ್ನು ಹೊಡೆಯಿತು. ಸ್ಟೇಡಿಯಂ ಇದ್ದ ಎಲ್ಲ ಜನಗಳು ಕೇಕೆ ವಿಷಲ್ ಶಿಳ್ಳೆ ಎಲ್ಲ ಹೊಡೆದಿರ್ತಾರೆ. ಇಲ್ಲಿ ಡೆಟ್ರಾಯ್ಟ್ ತಂಡ ವಿನ್ ಆಗೋದು ಅರ್ಥ ಆಯ್ತಾ? ವಿನ್ ಆಯ್ತು ಶಿಳ್ಳೆ ಕೇಕ್ ಎಲ್ಲ ಆಗ್ತದೆ. ಆಟ ಮುಗಿಲಿಕ್ಕೆ 2 ಸೆಕೆಂಡ್ ಇದೆ. ಆಟ ಮುಗಿಲಿಕ್ಕೆ 2 ಸೆಕೆಂಡ್ಸ್ ಇರುತ್ತೆ. ಆರ್ಲೆನ್ಸ್ ತಂಡಕ್ಕೆ ಚೆಂಡು ಸಿಗುತ್ತೆ. ಅಲ್ಲಿ ಒಬ್ಬ ಟಾಮ್ ಡೆಮ್ಸ್ಕಿ ಅಂತ ಇರ್ತಾನೆ. ಅವನು ಜೋರಾಗಿ ಒದ್ದುಬಿಡ್ತಾನೆ. ಗೋಲ್ ಆಗುತ್ತೆ. ಕೇಕ್ ವಿಸಲ್ ಶಿಳ್ಳೆಲ್ಲ ಇತ್ತಲ್ಲ 11 ಸೆಕೆಂಡ್ ಇದೆ. 2 ಸೆಕೆಂಡ್ ಇರೋದಕ್ಕೆ ಏನಾಯ್ತು? ಉಲ್ಟಾ ಆಗುತ್ತೆ. 2 ವರ್ಲ್ಡ್ ರೆಕಾರ್ಡ್ ಆಗುತ್ತೆ. 2 ವರ್ಲ್ಡ್ ರೆಕಾರ್ಡ್ಸ್. ಒಂದು ನ್ಯೂ ಆರ್ಲೆನ್ಸ್ ತಂಡ ವಿನ್ ಆಗುತ್ತೆ. ಎರಡನೇದು ಟಾಮ್ ಡೆಮ್ಸ್ಕಿ ಪ್ರಪಂಚದಲ್ಲಿ ಅತ್ಯಂತ ಉದ್ದದ ಒಲೆತಗಾರ, ಲಾಂಗ್ ಡಿಸ್ಟೆನ್ಸ್ ಅಂದ್ರೆ ಅಷ್ಟು ದೂರಕ್ಕೆ ಒಲೆತಗಾರ ಅಂತ. ಅಲ್ಲಿವರೆಗೆ 56 ಗಜಗಳಷ್ಟು ದೂರದಿಂದ ವರ್ಲ್ಡ್ ರೆಕಾರ್ಡ್ ಇರುತ್ತೆ. ಬಟ್ ಟಾಮ್ ಡೆಮ್ಸ್ಕಿ 63 ಗಜಗಳಷ್ಟು ದೂರದಿಂದ ಬಂದು ವರ್ಲ್ಡ್ ರೆಕಾರ್ಡ್ ಅನ್ನು ಮಾಡ್ತಾರೆ. ಮಜಾ ಇರೋದು ಅಲ್ಲ. ಈಗ ಹೇಳ್ತಿದ್ರು ಇದು ಮಜಾ. ಹೇಗೆ ಅಂತಂದ್ರೆ ಟಾಮ್ ಡೆಮ್ಸ್ಕಿ ಒಬ್ಬ ಅಂಗವಿಕಲ. ಬಲಗಾಲು ಅರ್ಧ ಚೊಟ್ಟೆಗಿರುತ್ತೆ, ಎಡಗೈ ಅರ್ಧ ಚೊಟ್ಟೆಗಿರುತ್ತೆ. ಸ್ಕೂಲಿಗೆ ಹೋಗೋದಕ್ಕೆ ನಾನು ಫುಟ್ಬಾಲಲ್ಲಿ ತುಂಬ ಇಂಟ್ರೆಸ್ಟ್ ಇರುತ್ತೆ ನನಗೆ. ಆ ಆಟವನ್ನು ಆಡಲಿಕ್ಕೆ ಹೋದಾಗ ಯಾರೋ ಅವನ್ನ ಸೇರಿಸ್ಕೊಳ್ಳೋದು. ಯಾರು ಸೇರಿಸ್ಕೊಳ್ಳೋದು. ಸಂಜೆ ತನಕ ರಿಕ್ವೆಸ್ಟ್ ಮಾಡ್ತಾರೆ, ನನ್ನ ಫುಟ್ಬಾಲಿಗೆ ಸೇರಿಸ್ಕೊಳ್ಳಿ, ನನಗೆ ಇಷ್ಟ ಇದೆ, ಆಟ ಆಡಬೇಕು, ನಿಮ್ಗೆ ಸೇರಿಸ್ಕೊಳ್ಳಿ ಅಂತ. ಯಾರು ಕೂಡ ಸೇರಿಸ್ಕೊಳ್ಳೋದು. ಅಳ್ತಾನೆ, ಸೇರಿಸ್ಕೊಳ್ಳೋದು. ಸೀದಾ ಮನೆ ಬರ್ತಾನೆ. ಬೆಳಿಗ್ಗೆಯಿಂದನೇ ಅವನು ಏನು ಮಾಡಿ, ಬೆಳಿಗ್ಗೆ ಸ್ಥಳೀಯ ತಂಡಕ್ಕೆ ಲೋಕಲ್ ಟೀಮಿಗೆ ಸೇರ್ಕೊಳ್ತಾರೆ. ಲೋಕಲ್ ಟೀಮಲ್ಲಿ ಸೇರಿಕೊಂಡು ಡೈಲಿ 10 ಗಂಟೆಗಳು ಪ್ರಾಕ್ಟೀಸ್ ಮಾಡ್ತಾರೆ. 10 ಅವರ್ಸ್ ಪ್ರಾಕ್ಟೀಸ್ ಮಾಡ್ತಾರೆ. ಆ ಪ್ರಾಕ್ಟೀಸ್ ಮಾಡಿದಾಗ ಗೋಲ್ ಹೋದ್ರೆ ನಾನು ರೀಚ್ ಆಗೋದು ಹೇಗೆ ಅನ್ನೋದು ಅವ್ನಿಗೆ ಅಷ್ಟು ಟೆಕ್ನಿಕ್ಸ್ ಕಲ್ತಿರ್ತಾನೆ. ಗೋಲ್ ಹೋದ್ರೆ ಹೇಗೆ ಮುಟ್ಟುತ್ತೆ ಅನ್ನೋ ಟೆಕ್ನಿಕ್ಸ್ ಅಷ್ಟು ಪರ್ಫೆಕ್ಟ್ ಆಗ್ತದೆ. ಅವಾಗ ಇವ್ರಿಗೆ ಏನು ಅನ್ಸುತ್ತೆ ಅಂದ್ರೆ, ಶಾಲೆಯಲ್ಲಿ ಸೇರಿಸ್ಕೊಂಡಿರಲಿಲ್ಲ, ಯಾಕಾದ್ರೂ ಇವನು ಬಿಟ್ಟುವಪ್ಪ, ಇವ್ನು ಸೇರಿಸ್ಕೋಬೇಕಿತ್ತು, ಕೈಯಲ್ಲಿ ಇಸ್ಕೊಡ್ತಾರೆ, ಇವ್ನು ಸೇರಿಸ್ಕೋಬೇಕಿತ್ತು ಅಂತ ಅನ್ಸುತ್ತೆ. ಆದರೆ ಕಾಲ ಮಿಂಚೋಗಿದ್ದಾನು ಪ್ರಾಕ್ಟೀಸ್ ಮಾಡಿ ಅಷ್ಟು ತಡವಾಗಿ 1970ರಲ್ಲಿ ವರ್ಲ್ಡ್ ಕಪ್ಪಲ್ಲಿ ಅವನು ಗೋಲ್ ಓದಿದ್ದಾನೆ. 63 ಗಜಗಳಷ್ಟು ದೂರದಿಂದ ಬಂದು ವರ್ಲ್ಡ್ ರೆಕಾರ್ಡ್ ಅಂತ ಬ್ರೇಕ್ ವರ್ಲ್ಡ್ ರೆಕಾರ್ಡ್ ಮಾಡ್ತಾರೆ. ಇಲ್ಲಿ ನಾನು ಹೇಳಲಿಕ್ಕೆ ಕೊಡ್ತಿರೋದು ಏನಂತಂದ್ರೆ, ಅವ್ರು ಪತ್ರಕರ್ತರು ಒಂದು ಪ್ರಶ್ನೆ ಕೇಳ್ತಾರೆ, ಇಂಟ್ರೆಸ್ಟ್ ಮಾಡ್ತಾರೆ. ಯಾರು? ಪತ್ರಕರ್ತ. ನೀವು ಈ ವರ್ಲ್ಡ್ ರೆಕಾರ್ಡ್ ಮಾಡಿದ್ರಿ 1973ರಲ್ಲಿ, ಏನು ನಡೀತು 79ರಲ್ಲಿ ವರ್ಲ್ಡ್ ರೆಕಾರ್ಡ್ ಮಾಡಿದ್ರಲ್ಲ, ಹೇಗೆ ಸಾಧ್ಯ ಅಂತ ಕೇಳಿ. ಅವಾಗ ಅವನು ಹೇಳ್ತಾನೆ, ನನ್ನ ಮೇಲೆ ಎಲ್ರಿಗೂ ಅಪನಂಬಿಕೆ ಇತ್ತು ಎಲ್ರಿಗೂ. ಬಟ್ ನನಗೆ ದೃಢವಾದ ನಂಬಿಕೆ ಇತ್ತು. ಅದ್ರ ಜೊತೆಗೆ ಹಾರ್ಡ್ ಪ್ರಾಕ್ಟೀಸ್ ಮಾಡಿದ್ದೆ, ಪರಿಶ್ರಮ ಪಟ್ಟಿದ್ದೆ. ಹಾಗಾಗಿ ನಾನು ಇವತ್ತು ವರ್ಲ್ಡ್ ರೆಕಾರ್ಡ್ ಅನ್ನು ಮಾಡಿದ್ದೀನಿ. ಅದಕ್ಕೆ ನಮಗೊಂದು ಸೆಲ್ಫ್ ಕಾನ್ಫಿಡೆನ್ಸ್ ಇರಬೇಕು, ಕ್ಲಿಯರ್ ಗೋಲ್ ಇರಬೇಕು. ಅದರಲ್ಲಿ ಮಿಡ್ ಟರ್ಮ್ ಗೋಲ್, ಶಾರ್ಟ್ ಟರ್ಮ್ ಗೋಲ್, ಲಾಂಗ್ ಟರ್ಮ್ ಗೋಲ್ ಅಂತ. ಅದಕ್ಕೆ ನೀವೀಗಿರುವಂಥದ್ದು ಈಗ ಫೈನಲ್ ಇಯರ್ಸ್ ಇದ್ದೀರಿ, ಈಗ ಮಿಡ್ ಟರ್ಮ್ ಗೋಲಲ್ಲಿ ಇದ್ದೀರಿ. ಸ್ಟಾರ್ಟಿಂಗ್ ಇದ್ದು ನೀವು ಫಸ್ಟ್ ಇಯರಲ್ಲಿದ್ದರೆ ಶಾರ್ಟ್ ಟರ್ಮ್ ಗೋಲ್ ಆ ವರ್ಷಕ್ಕೆ ಏನು ಕಲಿಬೇಕು, ಈಗ ಏನು ಕಲಿದ್ರಿ, ಲಾಂಗ್ ಟರ್ಮ್ ಗೋಲಲ್ಲಿ ಲೈಫಲ್ಲಿ ಸೆಟ್ಲ್ ಆಗ್ತದೆ. ಈ ರೀತಿ ಒಂದು ಗೋಲ್ಗಳು ಯಾವಾಗ ಇತ್ತು, ಹಾಗಾಗಿ ನಾವು ಸಕ್ಸಸ್ ಆಗುತ್ತೆ. ಅದಕ್ಕೆ ನಾನು ಏನು ಹೇಳಲ್ಪಟ್ಟಿದ್ದೀನಿ ಅಂದರೆ, ನಿಮಗೊಂದು ಗೋಲ್ ಇಟ್ಬಿಟ್ಟು ಅದನ್ನು ರೀಚ್ ಆಗಲಿಕ್ಕೆ ಈ ಟಾಮ್ ಡೆಮ್ಸ್ಕಿ ಹೇಗೆ ಅಚೀವ್ಮೆಂಟ್ ಮಾಡಿಲ್ಲ, ಹಾರ್ಡ್ ವರ್ಕಿಂಗ್, ಪ್ರಾಕ್ಟೀಸ್ ಯಾರು ಮಾಡ್ತಾರೋ ಅವರು ಲೈಫಲ್ಲಿ ಯಶಸ್ಸು ಆಗ್ತಾರೆ, ಸಕ್ಸಸ್ ಆಗ್ತಾರೆ ಅಂತ ಹೇಳ್ತಾ ನನ್ನ ಮಾತುಗಳು ವಿರಾಮ ಮುಗಿಸ್ತೀನಿ. ಇವತ್ತಿನ ಒಂದು ಸ್ಪೆಷಲ್ ಟರ್ನ ಫೈನಲ್ ಸ್ಟೇಜ್ ಸೊ ಇವತ್ತಿನ ಒಂದು ಕಾರ್ಯಕ್ರಮದಲ್ಲಿ, ಒಂದು ತರಬೇತಿ ಕಾರ್ಯಕ್ರಮದಲ್ಲಿ ಬರುವಂಥ ಶ್ರೀ ಮಣಿಕಂಠ್ ಸರ್ ಅವರಿಗೆ ಸನ್ಮಾನ ಮಾಡುವ ಸಮಯ.
ನಮ್ಮ ವೇದಿಕೆ ಮೇಲಿರುವ ದೇವರನ್ನ ಕೇಳ್ಕೊಳ್ತಾರೆ. ಮೂಲತಃ ನಮ್ಮ ಚಿಕ್ಕಮಗಳೂರು ಜಿಲ್ಲೆಯ ಮೂಡಿಗೆರೆ ಅವರು. ಅವರ ವಿದ್ಯಾಭ್ಯಾಸ ಅಲ್ಲೇ ಮಾಡಿ ನಂತರ MA ಇನ್ ಪಬ್ಲಿಕ್ ಅಡ್ಮಿನಿಸ್ಟ್ರೇಷನ್ KSU ಕರ್ನಾಟಕ ಸ್ಟೇಟ್ ಓಪನ್ ಯೂನಿವರ್ಸಿಟಿ ಮೈಸೂರಲ್ಲಿ ಮಾಡಿದ್ದಾರೆ. PG ಡಿಪ್ಲೊಮಾ ಇನ್ ಜರ್ನಲಿಸಮ್ ಕನ್ನಡ ಜರ್ನಲಿಸಮ್ ಸಹ ಮಾಡಿದ್ದಾರೆ. ಈಗ ಅವರು ಇನ್ನೇನು ಸ್ವಲ್ಪ ಸಮಯದ ದಿನಗಳಲ್ಲಿ ತಮ್ಮ PhD ಅನ್ನು ಸಹ ಮುಗಿಸ್ತಾರೆ ಇನ್ ಪಬ್ಲಿಕ್ ಅಡ್ಮಿನಿಸ್ಟ್ರೇಷನ್. ಇವರು ಮೊದಲನೇದಾಗಿ ನಮ್ಮ ಮಹಾವಿದ್ಯಾಲಯದ ಜಾಬ್ ಸೇರಿದಾಗ ಬೆಳಗ್ಗೆ ಹೇಳಿದಂಗೆ 2007ರಿಂದ 10ರವರೆಗೆ ನಮ್ಮ ಮಹಾವಿದ್ಯಾಲಯದ ಕಾಂಟ್ರಾಕ್ಟ್ ಬೇಸಿಸ್ ಮೇಲೆ ವರ್ಕ್ ಮಾಡ್ತಾ ಇದ್ರು. ತದನಂತರ ಬಾಗಲಕೋಟೆಯ ಆರ್ಟಿಕಲ್ಚರ್ ಯೂನಿವರ್ಸಿಟಿಯಲ್ಲಿ ಪರ್ಮನೆಂಟ್ ಆದ ನಂತರ ಮೂಡಿಗೆರೆಯಲ್ಲಿ ವರ್ಕ್ ಮಾಡಿದ್ದಾರೆ. ಈಗ ಅನೇಕ ಸಂಸ್ಥೆಗಳಲ್ಲಿ ವರ್ಕ್ ಮಾಡಿದ್ದಾರೆ. ಇವರ ಬಹಳ ಮುಖ್ಯವಾಗಿ ಏನಂತಂದರೆ ವ್ಯಕ್ತಿತ್ವ ವಿಕಸನದಲ್ಲಿ ಅನೇಕ ಕಾರ್ಯಕ್ರಮಗಳು ಮಾಡಿದ್ದಾರೆ. ನಾನು ಯೂಟ್ಯೂಬಲ್ಲಿ ನೋಡ್ತಾ ಇದ್ದೆ, ಅದರೆಲ್ಲ ಫೇಸ್ಬುಕ್ಕಿಂದ ಭಾಳ ಚೆನ್ನಾಗಿ ಮೂಡಿ ಬರ್ತಾ ಇದ್ದು ಅನೇಕ ಕಾರ್ಯಕ್ರಮಗಳು. ಮತ್ತು ಸಮಸ್ಯೆ ಸೂಕ್ಷ್ಮವಾಗಿ ಗಮನಿಸಿ ಇವರು 2011ರಲ್ಲಿ ಅಂತಾರಾಷ್ಟ್ರೀಯ ವ್ಯಕ್ತಿತ್ವ ವಿಕಸನ ಮತ್ತು ಸಾಮಾಜಿಕ JCI ಅಂತ ಹೇಳ್ತೀವಿ, ಈ ಮೂಡಿಗೆರೆಯಲ್ಲಿ ಸಹ ಮೆಂಬರ್ ಆಗಿ ರಿಜಿಸ್ಟರ್ ಆಗಿದ್ದು. 2003ರಲ್ಲಿ ಸಂಸ್ಥೆಯ ಕಾರ್ಯದರ್ಶಿಯಾಗಿ, 2014ರಲ್ಲಿ ಸ್ಫೂರ್ತಿ ಸಂಪಾದಕರಾಗಿ, 2015ರಲ್ಲಿ JC ಸಪ್ತಾಹ ನಿರ್ದೇಶಕರಾಗಿ, 2016ರಲ್ಲಿ ಉಪಾಧ್ಯಕ್ಷರಾಗಿ, 2022-23ರಲ್ಲಿ ಉಪಾಧ್ಯಕ್ಷರಾಗಿ ಸಹ ಹಾಗೂ ಪ್ರಸ್ತುತ ದಿನದವರೆಗೆ ಸದಸ್ಯರಾಗಿ ಮುಂದುವರಿದ್ದಾರೆ ಈ JCI ಸಂಸ್ಥೆಯಲ್ಲಿ. ಸಮಯದ ಪರಿಣಾಮಕಾರಿ ಭಾಷಣ ಕಲೆ, ಸಂಸದೀಯ ಮತ್ತು ವ್ಯವಹಾರಗಳ ತರಬೇತಿ ಮಾಧ್ಯಮಗಳು, ಜ್ಯೋತಿರ್ಲಿಂಗ ಆನ್ಲೈನ್ ಮತ್ತು ಆಫ್ಲೈನ್ ತರಬೇತಿಗಳನ್ನು ಸಹ ಮಾಡ್ತಾ ಇರ್ತಾರೆ. ನುಡಿಗೊಬ್ಬರ ತರಬೇತಿ, ಘಟಕ ನಿರ್ವಹಣೆ, ಸ್ಪೀಚ್ ಕ್ರಾಫ್ಟ್, ನಾಯಕ ತರಬೇತಿ, ಲೀಡರ್ಶಿಪ್ ಡೆವಲಪ್ಮೆಂಟ್, ವಲಯ ತರಬೇತಿಯಲ್ಲಿ ಭಾಗವಹಿಸಿ ಸಾಕಷ್ಟು ಅನುಭವ ಮತ್ತು ಅನೇಕ ಟ್ರೈನಿಂಗ್ಗಳನ್ನ ಪಡ್ಕೊಂಡಿದ್ದಾರೆ, ಬೇರೆಯವರಿಗೂ ಕೊಡ್ತಾ ಇದ್ದಾರೆ. ಪಾಕ್ಷಿಕ ಪತ್ರಿಕೆಗಳಿಗೆ ಹವ್ಯಾಸಿ ಅಂಕಣಕಾರರಾಗಿ ಸಹ ಇವರು ಅನೇಕ ಸೇವೆಯನ್ನು ಸಲ್ಲಿಸಿದ್ದಾರೆ. ಇವರ ಸುದೀರ್ಘ ಸೇವೆಯು ನಿಮಗೆ ಇವತ್ತು ಸಿಕ್ಕಿದೆ. ಅದೇ ರೀತಿ ಮುಂದೆ ನಮ್ಮ ಅಗ್ರಿಕಲ್ಚರ್ ಸ್ಟೂಡೆಂಟ್ಸ್ ಮತ್ತು ಬಯೋಟೆಕ್ನಾಲಜಿ ಸ್ಟೂಡೆಂಟ್ಸ್ ಸಿಗುತ್ತೆ, ಅವರಿಗೂ ಸಹ ನಾವು ತರಬೇತಿ ಕಾರ್ಯಕ್ರಮ ಮಾಡ್ತೀವಿ. ನಿಮ್ಮ ಒಂದು ಅತ್ಯಮೂಲ್ಯ ಟೈಮ್ನ ಸಹ ನಮ್ಮ ವಿದ್ಯಾರ್ಥಿಗಳಿಗೋಸ್ಕರ ಕೊಟ್ಟಿದ್ದೀರಾ. ನಿಮಗೆ ನಮ್ಮ ಮಹಾವಿದ್ಯಾಲಯ ಮತ್ತು ವಿದ್ಯಾರ್ಥಿಗಳಿಂದ ಎಲ್ಲರ ಪರವಾಗಿ ಪೂರ್ವಕವಾಗಿ ಧನ್ಯವಾದ. ಅದೇ ರೀತಿ ನಮ್ಮ ಮಹಾವಿದ್ಯಾಲಯದ ಡೀನ್ ಇದೊಂದು ಕಾರ್ಯಕ್ರಮ ಮಾಡಲು ಅನುವು ಮಾಡಿಕೊಟ್ಟಂತ ನಮ್ಮ ಮಹಾವಿದ್ಯಾಲಯ ಡೀನದ ಮುನಿಸಲು ನಿಮ್ಮೆಲ್ಲರ ಪರವಾಗಿ ಪೂರ್ವಕವಾಗಿ ಧನ್ಯವಾದ ಅರ್ಪಿಸ್ತೇನೆ. ನಮ್ಮ ಸಂಸ್ಥೆಯ ನಮ್ಮ ಕಾಲೇಜಿನ ADSW ಹಾಗೂ ನಮ್ಮ ಪ್ಲೇಸ್ಮೆಂಟ್ ಸೆಲ್ನ ಅಸೋಸಿಯೇಟ್ ಕೋಆರ್ಡಿನೇಟರ್ ಅಂತ ಶಿಕ್ಷಣವರು ಸಹ ಧನ್ಯವಾದ ಅರ್ಪಿಸ್ತೇನೆ. ಸಂಸ್ಕೃತಿಯಲ್ಲಿ ನಮ್ಮ ಈ ಡಿವಿಷನ್ನ ಮುಖ್ಯಸ್ಥರಾದ ಡಾಕ್ಟರ್ ವಿಶ್ವನಾಥ್ ಅಂಗಡಿಸರ್ ಅವರಿಗೂ ಸಹ ಪೂರ್ವಕವಾಗಿ ಧನ್ಯವಾದ ಅರ್ಪಿಸ್ತೇನೆ. ನಮ್ಮ ವಿಭಾಗದ ಕೊಲೀಗ್ ಆದಂಥ ಡಾಕ್ಟರ್ ವಿನೋದ ಶಂಕರ್ ನಾಯ್ಕ ಅವರಿಗೂ ಸಹ ಈ ಒಂದು ಮಾಡರೇಟ್ ಮಾಡಿದರೆ ಈ ಕಾರ್ಯಕ್ರಮನ, ಅವರಿಗೂ ಸಹ ಪೂರ್ವಕವಾಗಿ ನಮ್ಮ ಅಸೋಸಿಯೇಟ್ ಲೈಬ್ರರಿ ಆದಂಥ ಕೇಶವಮೂರ್ತಿ ಅವರಿಗೂ ಸಹ ಹೃತ್ಪೂರ್ವಕವಾಗಿ ನಿಮ್ಮೆಲ್ಲರ ಪರವಾಗಿ ಧನ್ಯವಾದ. ಮುಖ್ಯವಾಗಿ ಇವತ್ತಿನ ಒಂದು ಕಾರ್ಯಕ್ರಮ ಫಲಪ್ರದವಾಗಿದೆ ಅಂದ್ಕೊಂಡಿದ್ದೀನಿ ನಾನು. The most important we have organized to inspire you people with an inspired person. Is an inspired person. ಮೂರು ಟೈಮ್ ಆದರೆ ನಿಮ್ಮ ಮುಖದಲ್ಲಿ ಅಷ್ಟೇ ಒಂದು ಕ್ಲಿಯರ್ ಇದೆ. ಸೊ ಹಾಗಾಗಿ ವೆರಿ ಆಕ್ಟಿವ್ ಅಂಡ್ ಇನ್ಸ್ಪೈರ್ಡ್ ಮೋಟಿವೇಟೆಡ್ ಟಾಕ್ ಆಗಿದೆ, ಡಿಸ್ಕಷನ್ ಆಗಿದೆ. ಸೊ ಟಾಕ್ ಎಲ್ಲಕ್ಕಿಂತ ಡಿಸ್ಕಷನ್ ಅನ್ನೋದು ಇಸ್ ಇಂಪಾರ್ಟೆಂಟ್. ಟಾಕ್ ಅಂದರೆ ಒಂದೇ ಆಗುತ್ತೆ ಮೆಜಾರಿಟಿ ಆಫ್ ದ ಟೈಮ್. ಇದು ಡಿಸ್ಕಷನ್ ಅಂಡ್ ಪಾರ್ಟಿಸಿಪೇಟೆಡ್ ಮೋಡಲ್ ಆಗಿದೆ ಅಂದ್ಕೊಂಡು ನಿಮಗೂ ಸಹ ನಮ್ಮ ಪ್ಲೇಸ್ಮೆಂಟ್ಸಲ್ಲಿ ಗೊತ್ತಿಲ್ಲ ಪೂರ್ವಕವಾಗಿ ಧನ್ಯವಾದ. ನನಗೆ ಈ ಕಾಲೇಜಲ್ಲಿ ನಾನು 2010 ಅಂತ ಹೋದ್ಮೇಲೆ 14 ವರ್ಷದ ನಂತರ ಈ ಕಾಲೇಜಲ್ಲಿ ಬಂದಾಗ ನನಗೊಂದು ಅವಕಾಶ, ಈ ಕಾಲೇಜಲ್ಲಿ ನನಗೊಂದು ಏನೋ ಒಂದು ಕುಡಿತ, ಈ ಕಾಲೇಜಲ್ಲಿ ನಾನು ಈ ಮಟ್ಟಕ್ಕೆ ಬೆಳೆದರು, ಈ ಕಾಲೇಜಿನಲ್ಲಿ ನನಗೆ ಈ ರೀತಿ ಕ್ವಶನ್ ಬರಲಿಕ್ಕೆ ಕಾರಣ ಈ ಕಾಲೇಜು. ಹಾಗಾಗಿ ನಮ್ಮ ಗುರುಗಳೇ ಪಕ್ಕದಲ್ಲಿ ಇದ್ದಿದ್ದರಿಂದ ಮುನ್ಸೇಮಗೌಡರು ಅವ್ರ ಕಡೆ ನಾನೇನೋ ಒಂದು ಒಳ್ಳೆ ಹೇಳಿದ್ರೆ ನಾನು ಶಿಷ್ಯ ಇವತ್ತು ಈ ಮಟ್ಟಕ್ಕೆ ಬಂದು ಹುಡುಗರಿಗೆ ಮೋಟಿವೇಟ್ ಆಗಿ ಮಾತಾಡೋದಂತ ಅವ್ರಿಗೊಂದು ಅನಿಸ್ಬೇಕು. ಆ ಉದ್ದೇಶದಿಂದ ಸರ್ ನೀವು ಇದ್ದಿದ್ದ ದಿವಸನೇ ಬರ್ತೀನಿ ಫೋನ್ ಮಾಡಿ ಹೇಳಿದ್ದೆ ಮೊನ್ನೆ. ನಾನು ಶುಕ್ರವಾರ ಇರ್ತೀನಿ, ಅವ್ರು ಬಂದು ಮಾಡಿಕೊಂಡ್ರು ಸರ್. ಆಮೇಲೆ ಲೆಟರ್ ಕಳಿಸಿಬಿಟ್ಟು ಬಂದೆ. ನನಗೂ ಇಲ್ಲಿ ಸ್ಯಾಟಿಸ್ಫ್ಯಾಕ್ಷನ್ ಖುಷಿಯಾಗಿದೆ. ಬಟ್ ನಮ್ಮ ಗುರುಗಳ ಎದುರುಗಡೆ ನಿಮ್ಗೆ ಇಷ್ಟ ಆಯ್ತು ಇಲ್ಲ ಅಂದ್ರೆ ಇಲ್ಲ ಅಂತ, ಯಾಕಂದ್ರೆ ನಮ್ಮ ಗುರುಗಳು ಇದೇ ಫೀಡ್ಬ್ಯಾಕ್ ನಿಮಗೆ ಹೇಳ್ಬಿಡಿ ಹೇಗೆ ಅನಿಸ್ತು ಯಾರೋ ಒಬ್ಬರು ಹೇಳಿ. ಯಾಕಂದ್ರೆ ಡೀನ್ ಇದ್ದಾರೆ ಅವ್ರ ನಮ್ಮ ಗುರುಗಳು, ಅವ್ರ ಎದುರುಗಡೆ ನಿಮಗೆ ಏನು ಅನಿಸ್ತಂತ ಒಬ್ರು ಯಾರು ಒಬ್ರು ವಾಲಂಟಿಯರ್ ಹೋಗು ಹೊರಡೋಣ.
ಪ್ಲೀಸ್ ಬನ್ನಿ ಬನ್ನಿ ಅಂತ ರೇಟ್ ಕರ್ಸ್ಕೊಳ್ಬಾರ್ದು. ನೀವೇ ವಾಲಂಟಿಯರ್ ಹೇಳಿ ಯಾರು ರೆಡಿ ಒಬ್ಬರು ರೆಡಿ ಆಗು. ಅಮೃತ ಆಯ್ತು. ಸರ್ ಮೊದಲನೇದಾಗಿ ಸೆಷನ್ ತುಂಬ ಚೆನ್ನಾಗಿತ್ತು ಸರ್, ತುಂಬ ಇಂಟರಾಕ್ಟಿವ್ ಆಗಿತ್ತು. ಅಂದರೆ ಇಂಟರ್ವ್ಯೂವರ್ ನಮ್ಮಿಂದ ಏನು ಕ್ವಶನ್ ಎಕ್ಸ್ಪೆಕ್ಟ್ ಮಾಡ್ತಾರೆ, ನಾವು ಇಂಟರ್ವ್ಯೂಗೆ ಹೆಂಗೆ ಸಿದ್ಧತೆ ಆಗಿ ಹೋಗಬೇಕು, ನಮ್ಮ ಡ್ರೆಸ್ ಸೆನ್ಸ್ ಇರ್ಬೋದು, ನಮ್ಮ ಪರ್ಸನಾಲಿಟಿ ಎಲ್ಲ ಹೆಂಗೆ ಇಟ್ಕೋಬೇಕು, ಯಾವ ಥರ ಮಾತಾಡಬೇಕು, ಆಮೇಲೆ ವಿಷಯದ ಬಗ್ಗೆ ಎಷ್ಟು ವಿಶ್ಲೇಷಣೆ ಮಾಡಬೇಕು ಅನ್ನೋದೆಲ್ಲ ತುಂಬ ಚೆನ್ನಾಗಿ ಹೇಳ್ಕೊಡ್ತೀವಿ ಸರ್. ಸೊ ಅದಕ್ಕೆ ತುಂಬ ಹೃದಯದ ಧನ್ಯವಾದಗಳು. ಆಮೇಲೆ ನೀವು ಪ್ರತಿಯೊಂದು ಆ್ಯಕ್ಟಿವಿಟೀಸ್ ನಮ್ಗೆ ಪ್ರಾಕ್ಟಿಕಲಿ ಮಾಡಿ ತೋರಿಸಿದ್ದು ನಮಗೆ ಅದು ಮನಸ್ಸಲ್ಲಿ ಹಾಗೆ ಹೋಗಿತ್ತು. ಅಂದರೆ ನೀವು ಅಂದರೆ ನಮ್ಗೆ ಬೋರ್ ಆಗೋ ಥರ ಏನೋ ಸೆಷನ್ ಮಾಡಿಲ್ಲ, ಮಧ್ಯದಲ್ಲಿ ಕತೆ ಹೇಳ್ತಾ ಇದ್ರಿ ನಮಗೆ ರಿಲೇಟೆಡ್ ಇರೋದು. ಸೊ ಅದೆಲ್ಲ ನಮಗೆ ಎಷ್ಟು ಬೇಗ ಸೆಷನ್ ಹೋಗುತ್ತೆ ಅಂತ ಗೊತ್ತಾಗಿಲ್ಲ. ಸೊ ಥ್ಯಾಂಕ್ ಯು ಸರ್. Everyone may not be now be present in an interview, and everyone will not be having the same knowledge. So we gained some knowledge about it. You taught us not only theoretically but also practically. So it may be helpful not only for one of you. It may be helpful for everyone.